ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಏಷ್ಯಾ ಕಪ್ನ ಲೀಗ್ ಹಂತದ ಕೊನೆ ಪಂದ್ಯದಲ್ಲಿ ಓಮನ್ ತಂಡವನ್ನು ಸೋಲಿಸಿ ಭಾರತ ಸೂಪರ್ 4 ಹಂತಕ್ಕೆ ಕಾಲಿಟ್ಟಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂಥ ಭಾರತ 188 ರನ್ಗಳನ್ನು ಗಳಿಸಿ ಓಮನ್ ತಂಡಕ್ಕೆ 189 ರನ್ಗಳ ಟಾರ್ಗೆಟ್ ಅನ್ನು ನೀಡಿತ್ತು. ಈ ಗುರಿ ಬೆನ್ನಟ್ಟಿದಂಥ ಓಮನ್ನ ಬ್ಯಾಟ್ಸ್ಮನ್ಗಳು ಕೂಡ ಅದ್ಭುತ ಪ್ರದರ್ಶನ ನೀಡಿದ್ರು. ಅಂತಿಮವಾಗಿ 4 ವಿಕೆಟ್ ನಷ್ಟಕ್ಕೆ 167 ರನ್ಗಳನ್ನು ಗಳಿಸಿ ಓಮನ್ ತಂಡ 21 ರನ್ಗಳಿಂದ ಸೋಲೊಪ್ಪಿಕೊಳ್ತು. ಓಮನ್ ವಿರುದ್ಧದ ಮ್ಯಾಚಲ್ಲಿ ಸೂರ್ಯಕುಮಾರ್ ಯಾದವ್ ರೋಹಿತ್ ಶರ್ಮಾರನ್ನ ನೆನಪು ಮಾಡಿಕೊಂಡಿದ್ದಾರೆ. ಟಾಸ್ ಟೈಮಲ್ಲಿ ಪ್ಲೇಯಿಂಗ್ 11 ಬಗ್ಗೆ ಕೇಳಿದಾಗ ಸೂರ್ಯ 2 ಚೇಂಜಸ್ ಇದೆ ಅಂದ್ರು. ಹರ್ಷಿತ್ ರಾಣಾ ಆಡ್ತಾ ಇದ್ದಾರೆ ಎಂದ ಸೂರ್ಯನಿಗೆ ಇನ್ನೊಬ್ಬ ಆಟಗಾರ ಯಾರು ಅನ್ನೋದನ್ನ ಹೇಳೋಕೆ ಸಾಧ್ಯವಾಗಲಿಲ್ಲ. ಅಂದ್ರೆ ಹರ್ಷದೀಪ್ ಹೆಸರು ನೆನಪಾಗಲಿಲ್ಲ. ಕೊನೆಗೆ ನಾನು ಕೂಡ ರೋಹಿತ್ ಅಂತೆ ಆಗ್ತಾ ಇದ್ದೇನೆ ಅಂತ ಜೋರಾಗಿ ನಕ್ರು. ರೋಹಿತ್ ಕೂಡ ಸಾಕಷ್ಟು ವಿಚಾರಗಳನ್ನ ಮರಿತಾ ಇದ್ರು. ಅತ್ತ ಓಮನ್ ತಂಡದ ನಾಯಕ ಜತೀಂದರ್ ಸಿಂಗ್ ಕೂಡ ತಮ್ಮ ತಂಡದ ಆಟಗಾರನ ಹೆಸರನ್ನ ಮರೆತಿದ್ರು. ಓಮನ್ ಬ್ಯಾಟಿಂಗ್ ವೇಳೆ ಜತೀಂದರ್ ಸಿಂಗ್ ಮತ್ತು ಅಮೀರ್ ಕಲೀಂ ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡೋದೇ ಭಾರತಕ್ಕೆ ಸವಾಲಾಗಿತ್ತು. ಈ ವೇಳೆ ಕುಲ್ದೀಪ್ ಯಾದವ್ ಕೈಗೆ ಸೂರ್ಯಕುಮಾರ್ ಯಾದವ್ ಬಾಲ್ ಕೊಟ್ಟಿದ್ರು. 9ನೇ ಓವರ್ನಲ್ಲಿ ಕುಲ್ದೀಪ್ ಎಸೆದ ಬಾಲ್ ಅಮೀರ್ ಕಲೀಂ ಅವರ ಪ್ಯಾಡ್ಗಳನ್ನ ತಾಗಿ ಹೋಗಿತ್ತು. ಈ ವೇಳೆ LBWಗಾಗಿ ಕುಲ್ದೀಪ್ ಜೋರಾಗಿ ಅಪೀಲ್ ಮಾಡಿದ್ರು. ಆದರೆ ಅಂಪೈರ್ ಔಟ್ ಕೊಡಲಿಲ್ಲ. ಇಷ್ಟಕ್ಕೆ ಸುಮ್ಮನಾಗದ ಕುಲ್ದೀಪ್ ಫುಲ್ ಕಾನ್ಫಿಡೆಂಟ್ ಆಗಿ ಹೋಗಿ ಸೂರ್ಯಕುಮಾರ್ ಯಾದವ್ ಅವರ ಕೈಗಳನ್ನು ತಾವೇ ಹಿಡಿದು DRSಗೆ ಸಿಗ್ನಲ್ ಮಾಡುವಂತೆ ಒತ್ತಾಯಿಸಿದ್ರು. ಆದರೆ DRSನಲ್ಲಿ ಬಾಲ್ ಸ್ಟಂಪಾನ್ ಹೊರಗೆ ಹೋಗಿರೋದು ಸ್ಪಷ್ಟವಾಗಿ ಗೊತ್ತಾಯಿತು. ಇದರಿಂದಾಗಿ DRS ವೇಸ್ಟ್ ಆಯಿತು. ಇದೇ ಸಿಚುವೇಶನ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದೆ. ರಿಷಬ್ ಪಂತ್ ರೋಹಿತ್ ಬಳಿ ಹೀಗೆ ಮಾಡ್ತಿದ್ರು ಅಂತೆಲ್ಲ ಟ್ರೋಲ್ ಮಾಡಿ ಪೋಸ್ಟ್ಗಳನ್ನು ಹಾಕ್ತಿದ್ದಾರೆ. ಭಾರತ ವರ್ಸಸ್ ಒಮಾನ್ ಪಂದ್ಯದ ಬಳಿಕ ಉಭಯ ತಂಡಗಳ ಆಟಗಾರರು ಸಾಕಷ್ಟು ಸಮಯ ಚರ್ಚೆಯಲ್ಲಿ ತೊಡಗಿದ್ರು. ನಾಯಕ ಸೂರ್ಯಕುಮಾರ್ ಯಾದವ್ರಿಂದ ಓಮನ್ ಆಟಗಾರರು ಕೆಲ ಸಲಹೆಗಳನ್ನು ಪಡ್ಕೊಂಡ್ರು. ಈ ವೇಳೆ ನಾಯಕ ಜತೀಂದರ್ ಸಿಂಗ್ ತಮ್ಮ ತಂಡಕ್ಕೆ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯಲ್ಲಿ ಅಂದರೆ NCAನಲ್ಲಿ ಅವಕಾಶ ಕೊಡುವಂತೆ BCCIನ ಒತ್ತಾಯಿಸಿದ್ರು. ಇನ್ನು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಓಮನ್ ಆಟಗಾರರ ಪ್ರದರ್ಶನವನ್ನ ಸೂರ್ಯಕುಮಾರ್ ಯಾದವ್ ಕೊಂಡಾಡಿದ್ದು ವಿಶೇಷವಾಗಿತ್ತು. ಏಷ್ಯಾ ಕಪ್ ಟೂರ್ನಿಯಲ್ಲಿ ಮೊದಲ ಬಾರಿಗೆ ಪ್ಲೇಯಿಂಗ್ 11ನಲ್ಲಿ ಅವಕಾಶ ಪಡೆದಂತ ಹರ್ಷದೀಪ್ ಸಿಂಗ್ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ನಲ್ಲಿ 100 ವಿಕೆಟ್ ಪಡೆದ ದಾಖಲೆ ಮಾಡಿದ್ದಾರೆ. ಒಮನ್ ತಂಡದ ಆಟಗಾರ ವಿನಾಯಕ್ ಶುಕ್ಲಾ ಅವರನ್ನ ಔಟ್ ಮಾಡೋ ಮೂಲಕ ಹರ್ಷದೀಪ್ ಈ ಸಾಧನೆ ಮಾಡಿದ್ರು. T20ನಲ್ಲಿ 100 ವಿಕೆಟ್ ಪಡೆದ ಮೊದಲ ಭಾರತೀಯ ಬೌಲರ್ ಎನಿಸಿಕೊಂಡಿದ್ದಾರೆ. ಅದು ಅಲ್ಲದೆ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ ಇತಿಹಾಸದಲ್ಲೇ ಅತಿ ವೇಗವಾಗಿ 100 ವಿಕೆಟ್ಗಳನ್ನು ಕಬಳಿಸಿದ ವೇಗದ ಬೌಲರ್ ಆಗಿದ್ದಾರೆ. ಹರ್ಷದೀಪ್ ಸಿಂಗ್ ಕೇವಲ 64 ಪಂದ್ಯಗಳನ್ನಾಡಿ 100 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. ಏಷ್ಯಾ ಕಪ್ನ ಸೂಪರ್ 4 ಹಂತದ ಪಂದ್ಯಗಳು ಇಂದಿನಿಂದ ಆರಂಭಗೊಳ್ಳಲಿವೆ. ಮೊದಲ ಪಂದ್ಯದಲ್ಲಿಂದು ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ ತಂಡಗಳು ಮುಖಾಮುಖಿಯಾಗಲಿವೆ. ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ ತಂಡಗಳು ಈಗಾಗಲೇ ಗುಂಪು ಹಂತದ ಪಂದ್ಯದಲ್ಲಿ ಎದುರುಬದರಾಗಿದ್ವು. ಇದರಲ್ಲಿ ಲಂಕಾ ಪಡೆ ಭರ್ಜರಿಯಾಗಿ ಗೆಲುವು ಸಾಧಿಸಿತ್ತು. ಇದೀಗ ಆ ಪಂದ್ಯದ ಸೋಲಿಗೆ ಸೇಡನ್ನ ತೀರಿಸಿಕೊಳ್ಳೋಕೆ ಬಾಂಗ್ಲಾ ತಯಾರಿ ನಡೆಸ್ತಾ ಇದೆ. ಭಾರತ ವರ್ಸಸ್ ಪಾಕ್ ನಡುವಿನ ಸೂಪರ್ 4 ಪಂದ್ಯಕ್ಕೂ ಮುನ್ನ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಹಿನ್ನಡೆಯಾಗಿದೆ. ಭಾನುವಾರ ನಡೆಯಲಿರುವಂತಹ ಪಂದ್ಯದಲ್ಲೂ ಕೂಡ ಆಂಡಿ ಪೈಕ್ರಾಫ್ಟ್ ಅವರನ್ನೇ ಮ್ಯಾಚ್ ರೆಫರಿಯಾಗಿ ಮುಂದುವರಿಯಲಿದ್ದಾರೆ. ಲೀಗ್ ಹಂತದ ಪಂದ್ಯದಲ್ಲಿ ಭಾರತೀಯ ಆಟಗಾರರು ಶೇಕ್ ಹ್ಯಾಂಡ್ ಮಾಡದೇ ಇದ್ದಿದ್ದಕ್ಕೆ ಹಾಗೆ ರೂಲ್ಸ್ ಬ್ರೇಕ್ ಮಾಡೋಕೆ ಕಾರಣವೇ ಅಂದಿನ ರೆಫರಿ ಆಂಡಿ ಪೈಕ್ರಾಫ್ಟ್. ಹೀಗಾಗಿ ಟೂರ್ನಿಯಿಂದ ಅವರನ್ನ ವಜಾ ಮಾಡಬೇಕು ಅಂತ PCB ಹೈಡ್ರಾಮಾವನ್ನೇ ಮಾಡಿತ್ತು. ಆದ್ರೀಗ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯಕ್ಕೂ ಕೂಡ ಮತ್ತೆ ಅವರೇ ರೆಫರಿಯಾಗಿ ಮುಂದುವರಿಯಲಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಹ್ಯಾಂಡ್ಶೇಕ್ ವಿವಾದ ತಾರಕಕ್ಕೇರಿದ ಮೇಲೆ ICC ಹೊಸ ಹೆಜ್ಜೆ ಇಟ್ಟಿದೆ. ಇನ್ನು ಮುಂದೆ ಪತ್ರಿಕಾಗೋಷ್ಠಿಗಳಲ್ಲಿ ಪತ್ರಕರ್ತರು ರಾಜಕೀಯ ಕುರಿತಂತಹ ಪ್ರಶ್ನೆಗಳನ್ನ ಕೇಳೋದನ್ನ ನಿಷೇಧ ಮಾಡುವಂತ ಹೊಸ ಮಾರ್ಗಸೂಚಿಗಳನ್ನ ಹೊರಡಿಸಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಉಂಟಾಗಿರುವಂತಹ ಉದ್ವಿಗ್ನತೆಯನ್ನ ಶಾಂತಗೊಳಿಸೋಕೆ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಭಾರತದ ಮಾಜಿ ಆಲ್ರೌಂಡರ್ ಇರ್ಫಾನ್ ಪಠಾಣ್ ಹಾಗೆ ಪಾಕಿಸ್ತಾನದ ಮಾಜಿ ನಾಯಕ ಶಾಹಿದ್ ಆಫ್ರಿದಿ ನಡುವೆ ಸಮರ ಜೋರಾಗಿದೆ. ಇತ್ತೀಚೆಗೆ ಹ್ಯಾಂಡ್ಶೇಕ್ ಮಾಡದ ಭಾರತೀಯ ಆಟಗಾರರ ವರ್ತನೆಯನ್ನ ಶಾಹಿದ್ ಆಫ್ರಿದಿ ಟೀಕಿಸಿದ್ರು. ಹಾಗೆ ನಾಯಿ ಮಾಂಸ ವಿವಾದವನ್ನ ಮತ್ತೆ ಪ್ರಸ್ತಾಪ ಮಾಡಿದ್ರು. 2006ರಲ್ಲಿ ಭಾರತ ಪಾಕ್ ಪ್ರವಾಸವನ್ನ ಕೈಗೊಂಡಿದ್ದ ವೇಳೆ ಆಫ್ರಿದಿ ಕಡೆ ಬೆರಳು ತೋರಿಸಿ ಅವನು ನಾಯಿ ಮಾಂಸ ತಿಂದಿದ್ದಾನೆ, ಅದಕ್ಕೆ ಒಂದ್ ರೀತಿ ಬೊಗಳ್ತಾ ಇದ್ದಾನೆ ಅಂತ ಪಠಾಣ್ ಸಂದರ್ಶನವೊಂದರಲ್ಲಿ ಹೇಳಿದ್ರು. ಅದೇ ವಿಚಾರವನ್ನ ಮತ್ತೆ ಸಂದರ್ಶಕರು ಆಫ್ರಿದಿ ಬಳಿ ಕೇಳಿದ್ದಾರೆ. ಇರ್ಫಾನ್ ವಿರುದ್ಧ ಕಿಡಿಕಾರಿದಂತ ಆಫ್ರಿದಿ ನನ್ನ ಎದುರು ನೇರ ಮಾತಾಡಿದ್ರೆ ನಾನು ಉತ್ತರ ಕೊಡ್ತೇನೆ ಅಂತ ಸವಾಲ್ ಹಾಕಿದ್ದಾರೆ. ಭಾರತ ಮತ್ತು ಆಸ್ಟ್ರೇಲಿಯಾ ಮಹಿಳಾ ತಂಡಗಳ ನಡುವಿನ 3ನೇ ಏಕದಿನ ಪಂದ್ಯ ದೆಹಲಿಯಲ್ಲಿ ನಡೀತಾ ಇದೆ. ಈ ಪಂದ್ಯದಲ್ಲಿ ಭಾರತೀಯ ಆಟಗಾರ್ತಿಯರು ಗುಲಾಬಿ ಬಣ್ಣದ ಜೆರ್ಸಿಯಲ್ಲಿ ಕಣಕ್ಕಿಳಿದಿದ್ದಾರೆ. ಜೆರ್ಸಿಯ ಮುಂಭಾಗದಲ್ಲಿ ಭಾರತ ತಂಡದ ಲೋಗೋ ಮತ್ತು
ಥ್ಯಾಂಕ್ಸ್ ಎ ಲಾಟ್ ಅಂತ ಬರೆಯಲಾಗಿದೆ. ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಬಗೆಗಿನ ಜಾಗೃತಿಗಾಗಿ ಪಿಂಕ್ ಕಲರ್ ಜೆರ್ಸಿಯಲ್ಲಿ ಭಾರತೀಯ ಮಹಿಳಾ ಪಡೆ ಪೈಪೋಟಿ ಇಳಿದಿದೆ. ಇನ್ನು ಸರಣಿಯಲ್ಲಿ ಉಭಯ ತಂಡಗಳು ಕೂಡ ತಲಾ ಒಂದೊಂದು ಪಂದ್ಯಗಳನ್ನು ಗೆದ್ದಿವೆ. ಇಂದಿನ ಪಂದ್ಯದಲ್ಲಿ ಗೆದ್ದವರು ಸರಣಿ ಕೈವಶ ಮಾಡಿಕೊಳ್ಳಲಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.